ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ರಿ? ನಾವಂತೂ ಆರಾಮಿದ್ದೆ ನೋಡ್ರಿ. ಈಗ ಟೈಮ್ ಅಂತೂ 8 ಆಗೈತ್ರಿ. ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇವತ್ತು ಒಂದು ಸ್ವಲ್ಪ ವಿಡಿಯೋಸ್ ಲಾಗ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಭಾಳಷ್ಟು ಲೇಟ್ ಐತ್ರಿ ಇವತ್ತು. ಯಾಕೆಂದರೆ ಅಮಾವಾಸ್ಯೆ ಬೇರೆ ಐತಲ್ರಿ, ಹಾಗಾಗಿ ಎಲ್ಲ ಮನೆಯದು ವರ್ಸೋದು ಮಾಡೋದು ಭಾಳಷ್ಟಿತ್ತು. ನಿನ್ನೆ ಅಮಾವಾಸ್ಯೆ ವಿಡಿಯೋ ಅಂತ ಹೇಳಿ ನಾನು ನಿನ್ನೆ ವಿಡಿಯೋದಾಗ ಒಂದಿಷ್ಟು ಶೇರ್ ಮಾಡಿದ್ರೆ ನಾನು. ಅದಕ್ಕೆ ಇವತ್ತು ಅಮಾವಾಸ್ಯೆ ಅಂತೇಳಿ ಎಲ್ಲ ಮನೆ ಅದೆಲ್ಲ ತೊಳೆದೈತ್ರಿ. ಇವಾಗ ಏನು ಅಡುಗೆ ಮಾಡ್ಬೇಕೇನ ಮತ್ತು ಒಂದಿಷ್ಟು ನೈವೇದ್ಯಕ್ಕೆ ಏನಾರೇ ಮತ್ತು ಶಾವಿಗೆ ಏನಾರ ಮಾಡ್ಬೇಕು ಅಂದ್ಕೊಂಡಿನೇನ. ಯಾಕಂದ್ರೆ ನಾವಂತೂ ಈಗ ಅಮಾವಾಸ್ಯೆಗೆ ಹೋಳ್ಗೆ ಮಾಡಂಗಿಲ್ಲ ರೀ. ಈ ಚಟ್ಟಿ ಅಂತ ಇರುತ್ತಲ್ಲ ರೀ, ಅವತ್ತಿನ ದಿನ ನಾವು ನೈವೇದ್ಯ ತೊಗೊಂಡು ಹೋಗ್ತೀವಿ ಮಲ್ಲಾಯಿಗೆ ಮತ್ತು ಎಲ್ಲ ನಮ್ಗೆ ಅವತ್ತಿನ ದಿನವೇ ಹೋಳ್ಗೆ ಅದು ಮಾಡ್ತೇವೆ. ಅದಕ್ಕೆ ಇವತ್ತೇನು ಸುಮ್ಮ ದೇವ್ರಿಗೆ ಅಷ್ಟೇ ನಮಗೆ ಏನಾರ ಶಿರಾಲಿ ಮತ್ತು ಶಾವಿಗೆ ಈ ಥರದ ಏನೋ ಒಂದು ನೈವೇದ್ಯ ಹಿಡಿತೇವ್ರಿ. ಏನರೇ ಒಂದು ಶಾವಿಗೆ ಅರಿಯಲಿ ಇಲ್ಲ ಮತ್ತು ಸೀರೆಯಲ್ಲಿ ಏನಾರೇ ಮಾಡ್ಕೇಸಿಂದ ಅದಕ್ಕೆ ಇವಾಗ ನಾನು ಏನೇನು ಫಸ್ಟ್ ನೈವೇದ್ಯ ಮಾಡ್ಬೇಕ್ರಿ. ನೈವೇದ್ಯ ಮಾಡ್ಕೇಸಿಂದ ಆಮೇಲೆ ಬಡ ಅಂತೇಳಿ ಅಡುಗೆ ಮಾಡಬೇಕು. ಯಾಕಂದ್ರೆ ಅದ್ರಾಗ ಬರೀ ಇವತ್ತು ಹೊಲಕ್ಕೆ ಹೋಗೇಬೇಕಾಗೈತೆ ರೀ. ಹಂಗಾಗಿಸಿಂದ ಹುಡುಗರೆಲ್ಲ ಮತ್ತು ಶಾಲೆಗೆ ಹೋಗ್ತಾರೆ. ನೈವೇದ್ಯ ಹಿಡ್ಕೊಂಬರ್ಬೇಕಾದ್ರೆ ಒಂದು ಸ್ವಲ್ಪ ದೇವ್ರ ಗುಡಿಗಳೆಲ್ಲ ಒಂದು ಸ್ವಲ್ಪ ದೂರ ಅವ ರೀ. ಅದಕ್ಕೆ ಇವರು ಶಾಲೆಗೆ ಹೋಗೋದ್ರಾಗ ಒಂದು ಸ್ವಲ್ಪ ನೈವೇದ್ಯ ಮಾಡಿಟ್ಟಂದ್ರೆ ಹೋಗಿ ಎಲ್ಲ ನೈವೇದ್ಯ ಹಿಡ್ಕೊಂಡು ಮತ್ತು ಟೆಂಗ್ ಹೊಡ್ಕೊಂಡು ಬರ್ತಾರೆ ಅಂತ ಹೇಳ್ಕೇಸಿಂದ ಅದಿಷ್ಟು ನೈವೇದ್ಯ ಮಾಡಬೇಕು. ನಮ್ಮ ಬೋರಮ್ಮಂತೂ ತಲೆ ಹಿಡ್ಕೊಳಗತ್ತಿ ಹಿಡಿದ್ರಿ. ಅದಕ್ಕೆ ಇವತ್ತು ಏನಂದ್ರೆ ಮತ್ತೊಂದಿಷ್ಟು ಚಪಾತಿ ಮಾಡ್ಬೇಕು ರೀ. ಚಪಾತಿ ಏನಾರೇ ಪಲ್ಯ ಮಾಡ್ಕೇಸಿಂದ ಅದಿಷ್ಟು ಬಡ ಮಾಡ್ಕೊಂಡು ಒಟ್ಟು ಹೊಲಕ್ಕೆ ಹೋಗ್ಬೇಕು. ಇಲ್ಲಿ ಗೌಡು ಅಂತೂ ಅಂಗಳ ಕಸ ಹೊಡಿಬೇಕಂತ ಹೇಳ್ಕೇಸಿಂದ ನೀರು ಹೊಡ್ಲಾಕತ್ತೀನಿ ರೀ. ಒಂದಿಷ್ಟು ಗುಮ್ಮಿ ಅದಲ್ರಿ ಮಗ್ಗಲ್ಕಿಗೆ. ಮುಂಜಾನೆ ನಸುಕಿನಾಗಂತೂ ನೀರು ಬರ್ತಾವೆ ರೀ. ಎಷ್ಟಕ್ಕಂದ್ರೆ 5:15 ಅದು ಬರ್ತಾವೆ. ಜಾಸ್ತಿ ನಾವು ನೀರು ಬರೋಂಗಿಲ್ಲ, ಇಷ್ಟೇ ಕುಡಿಯೋ ಪುರ್ತಕ ಮತ್ತು ಒಂದು ಬ್ಯಾರಲ್ದಷ್ಟು ಇಷ್ಟೇ ಬರ್ತಾವೆ. ಹಂಗಾಕಿಸಿಂದ ಈ ಥರ ಗಿಡಕ್ಕಾಗಲಿ ಹೂವಿನ ಗಿಡಕ್ಕಾಗಲಿ ಯಾವುದೇ ಥರಕ್ಕೆ ಹಾಕ್ಲಿಕ್ಕೆ ಬರೋಂಗಿಲ್ಲ. ಅದ್ರಾಗ ಈ ಗುಮ್ಮಿ ಅಂತೂ ತುಂಬಿರ್ತದೆ ರೀ. ಇಲ್ಲೇ ಮಗ್ಗಲ್ಕ ಅದ್ರಾವೇನು ಜಾಸ್ತಿ ಕುಡಿಯೋಂಗಿಲ್ಲ, ಕುಡಿಯೋ ನೀರಂತೂ ಅಲ್ಲವು. ಹಾಗಾಗಿ ಅಲ್ಲಿ ನೀರು ತಂದು ಕೇಸಿಂದ ಒಂದು ಸ್ವಲ್ಪ ಅಂಗಳಕ್ಕೆಲ್ಲ ಹೊಡ್ಲಾಕತ್ತಿದ್ದನು. ಯಾಕಂದ್ರೆ ಸ್ವಲ್ಪ ಎಲ್ಲ ಧೂಳು ಎದ್ದು ಬಿಡ್ತಾರೆ. ಅಷ್ಟೊಂದು ಜಾಸ್ತಿ ಧೂಳು ಎದ್ದು ಬಿಡ್ತದೆ ಅದು. ಹಂಗಾಗಿ ಮುಂಜಾನೆ ಒಂದಿಷ್ಟು ಕಸ ಹೊಡಿಬೇಕಾದ್ರಂತೂ ಪೂರ್ತಿ ಧೂಳು ಎದ್ದು ಬಿಡ್ತದೆ. ಅದಕ್ಕೆ ಒಂದಿಷ್ಟು ನೀರು ಹೊಡೆದು ಕಿಸಿನ ಕಸ ಹೊಡ್ಪನ್ನ ಅದಿಷ್ಟು ಅಂಗಳಕ್ಕೆಲ್ಲ ನೀರು ಹೊಡೆದ ಕೇಸಿಂದ ಕಸ ಹೊಡೆದು ಮೊದಲಿಗೆ ಕಸ ಹೊಡೆದು ಆಮೇಲೆ ನೀರು ಹೊಡ್ಲಾಕತ್ತೀನಿ ರೀ. ಅದಕ್ಕೆ ಮೊದಲಿಗೆ ನೀರು ಹೊಡೆದ ಕೇಸಿಂದ ಹಿಂದ್ರಗಡೆ ಕಸ ಹೊಡಿ ಅಂತೇಳಿ ಹೇಳತ್ತಿದ್ನು. ಆದ್ರೂ ಮತ್ತು ನೀರು ಹೊಡೆದು ಬಂದ ಈಗ ಇವಾಗ ಎಲ್ಲ ಒಲೆಯದು ಸಾರಿಸ್ಕೇಸಿಂದ ನಾನು ಎಲ್ಲ ಮನೆಯೆಲ್ಲ ತೊಳೆದಿಟ್ಟಿದ್ನಲ್ಲ ರೀ. ಅದಕ್ಕೆ ಈಗ ಒಂದಿಷ್ಟು ಒಲೆ ಮೇಲೆ ಹೊಲ್ಬಿಟ್ಟು ಮಾಡಿ ಇಟ್ಟು ಹೋಗಿದ್ರೆ ಒಂದು ಸ್ವಲ್ಪ ನೀರು ಅದೇ ಹೆಸರು ಬರ್ತಾವೆ ಅಂತ ಹೇಳ್ಕೇಸಿಂದ ಅದಕ್ಕೆ ಒಂದಿಷ್ಟು ಬೇಳೆ ಹಾಕಾಕತ್ತಿದ್ದ. ಬೇಳೆ ಏನಪ್ಪ ಅಂದ್ರೆ ಈ ಕಡೆ ಉದುರು ಬೇಳೆ ಭೀ ಜಾಸ್ತಿ ಯಾರೋ ನಮ್ಮ ಮನ್ಯಾಗ ಉಣಂಗಿಲ್ಲ ರೀ ಉದುರು ಬೇಳೆ. ಒಟ್ಟು ಏನೋ ಜಾಸ್ತಿ ಅಂದ್ರೆ ಜಾಸ್ತಿ ಉದುರು ಬೇಳೆ ಅಂತೂ ಜಾಸ್ತಿ ಮಾಡಂಗಿಲ್ಲ ನಾನು. ಏನೋ ಮಾಡಿದ್ರೂ ಈ ಗಟ್ಟಿಬೇಳೆ ನಮ್ಮನೆ ಬ್ಯಾಳೆ ಹಾಕಿ ಒಂದು ಸ್ವಲ್ಪ ಅಷ್ಟೇ ಮುಂದಕ್ಕೆ ನಮ್ಮನೆ ಇದ್ದಿರ್ತಲ್ಲ ರೀ, ಒಂದು ಸ್ವಲ್ಪ ನೀರು ಹಾಕಿಸಿಂದ ಮಾಡಿರ್ತೀನಿ. ಇದಿಷ್ಟು ನಮ್ಮ ಬೋರು ಅಂತೂ ಹಿಟ್ಟು ಕೊಚ್ಕೊಂಬಂದು ಇಟ್ಟಳ್ರಿ. ಏನೋ ಬೋರು ಅಂತೂ ಒಂದು ಸ್ವಲ್ಪ ಜಾಸ್ತಿ ಹಸ್ರಾಗಿ ಯಾಕಂದ್ರೆ ಈ ಮನೆ ಅಡುಗೆದು ಒಂದು ಸ್ವಲ್ಪ ಏನೋ ಮಾಡ್ತಾಳ್ರಿ. ಸಂಜೆಗೆ ಮುಂಜಾನೆ ಹೊಲಕ್ಕೆ ಹೋದೆವಂದ್ರಂತೂ ಮಾಡ್ತಾಳೆ. ಯಾಕಂದ್ರೆ ಅಲ್ಲಿಂದ ಮನೆಗೆ ಬರ್ಬೇಕಾದ್ರೆ ಲೇಟ್ ಆತಲ್ಲ ರೀ. ಹಾಗಾಗಿ ಮುಂಜಾನೆ ಏನೋ ಜಾಸ್ತಿ ಮಾಡೋಂಗಿಲ್ಲ. ಏನೋ ಮಾಡಿದ್ರೆ ಈ ಥರ ಪಲ್ಯ ಅಲ್ಲಿ ಏನೇಲಿ ಮಾಡ್ತಾಳೆ. ಆದ್ರೂ ಚಪಾತಿ ಅದೆಲ್ಲ ಬರ್ತಾರೆ, ಅದರ ರೊಟ್ಟಿ ಒಂದು ಜಾಸ್ತಿ ಬರೋಂಗಿಲ್ಲ. ಅದಕ್ಕೆ ಅದಿಷ್ಟು ಹಿಟ್ಟು ಕೊಚ್ಕೊಂಬಂದಿಟ್ಟಳು. ನಾನು ಒಂದಿಷ್ಟು ನೀರು ಹೆಸರು ಬಂದಾವ ಅಂತ ಹೇಳ್ಕೇಸಿಂದ ಬೇಳೆ ಹಾಕಿದ್ದೆ. ಇವಾಗ ಮೊದಲಿಗೆ ನಾನು ಇಷ್ಟ ಹಿಟ್ಟು ನಾದಿಟ್ಟಿದ್ರೆ ಇಲ್ಲಿಷ್ಟ ಈರುಳ್ಳಿ ಉಳ್ಳಾಗಡ್ಡಿ ಹೊಳಿಟ್ಟಿದ್ದೆ. ಯಾಕಂದ್ರೆ ಬೇಳೆ ಕುದ್ಲಿಗತ್ತಾವಲ್ಲ ಅದಕ್ಕೆ ಪಣ್ಣೆ ಹೊಡೆದೈತೆ ಅಂತ ಹೇಳ್ಕೇಸಿಂದ ಅದಕ್ಕೆ ಮೊದಲಿಗೆ ಉಳ್ಳಾಗಡ್ಡಿ ಹೊಳಿಟ್ಟು ಹಿಟ್ಟು ಹಾಕಪ್ಪ ಅಂದರೆ ಹಿಂದ್ಗಡೆ ಅಂತೂ ಚಪಾತಿ ಬರೋಂಗಿಲ್ಲ. ಒಂದು ಸ್ವಲ್ಪ ಆಗಿಂದಾಗೆ ನಾದಿ ಚಪಾತಿ ಮಾಡ್ಲಿಕ್ಕಂತೂ ಚಪಾತಿ ಅಷ್ಟು ಸರಿಯಾಗಿ ಬರೋಂಗಿಲ್ಲ. ಅದಕ್ಕಾಗಿ ಒಂದು 15 ನಿಮಿಷ ಹಿಟ್ಟು ನೆನಿಲ್ಲ ಅಂತ ಹೇಳ್ಕೇಸಿಂದ ನಾನು ಸ್ವಲ್ಪ ಮೊದಲಿಗೆ ಹಿಟ್ಟು ನಾದಿಟ್ಟಿದ್ದೆ. ನಮ್ಮ ಚೆನ್ನೊಂದಂತೂ ಇವತ್ತು ಸಾಲಿ ಬಿಸ್ತಾರೈತಲ್ಲ ರೀ, ಹಾಗಾಗಿ ಕಲರ್ ಡ್ರೆಸ್ ಇದ್ದು ಅದಕ್ಕೆ ಆಕಿನೂ ರೆಡಿಯಾಗಿ ನಿಂತ ಅದ್ರಾಗ ತಲೆ ಇಕ್ಕಿದ್ದಿಲ್ಲ. ಅದಕ್ಕೆ ನಮ್ಮ ಬೋರಿಗೆ ತಲೆ ಇಕ್ಕವ ಅಂತ ಹೇಳತ್ತಿದ್ದ. ನಾನು ಅದಿಷ್ಟು ಪಲ್ಯ ಮಾಡ್ಕೇಸಿಂದ ಚಪಾತಿ ಮಾಡ್ಬೇಕ್ರಿ. ಟೈಮ್ ಎಷ್ಟು ಅಂದ್ರೆ ಇದಿಷ್ಟು ಚಪಾತಿ ಮಾಡೋದ್ರಾಗಂತೂ 9-9:30 ಆಗಿರ್ತದೆ ರೀ. ಅದಕ್ಕೆ ಚಪಾತಿ ಹಿಟ್ಟನ್ನು ಸ್ವಲ್ಪ ನಾದಬೇಕು ಅನ್ನೋದ್ರಾಗ ಯಾಕಂದ್ರೆ ನಮ್ಮ ಬೋರು ಚೆನ್ನಾಗಿ ಹಿಡ್ಕೊಂಬಂದಿಟ್ಟಿದ್ರು. ಅದಕ್ಕೆ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಭೀ ಜಾಸ್ತಿ ಆಗಿತ್ತು. ಆಕಿನೂ ಆಮೇಲೆ ನಾನು ಮಾಡ್ತೀನಿ ಅದಿಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಚಪಾತಿ ಹಿಂದ್ಗಡೆ ನಾನು ಮಾಡ್ತಿಂದಿದ್ರು ಬೋರಮ್ಮ. ಅದಕ್ಕೆ ಒಂದಿಷ್ಟು ನಾವು ಹೊಲಕ್ಕೆ ಹೋಗೋ ಗಡ್ಬಡ್ದಾಗಂತೂ ಒಂದು ಅರ್ಧದಷ್ಟು ಎಷ್ಟೊತ್ತು ಅಷ್ಟು ಮಾಡ್ಕೇಸಿಂದ ಉಳಿದಿದ್ದಂತೂ ನಮ್ಮ ಬೋರು ಮಾಡ್ತಾಳ್ರಿ ಚಪಾತಿ ಅಂತೂ.
ಇವಾಗ ಬೇಳೆ ಅಂತೂ ಕುದ್ದೀವ್ರಿ ಒಂದ್ಗೆ ಅಷ್ಟೇ ಸಿಂಪಲಾಗಿ ಮೆತ್ತಗೆ ಒಂದು ಸ್ವಲ್ಪ ಮೆತ್ತಗೆ ಕುದಿಸ್ಕೇಸಿಂದ ಖಾರ ಉಪ್ಪು ಹಾಕಿ ಕುದಿಸ್ಕೇಸಿಂದ ಇನ್ನೊಂದು ಸ್ವಲ್ಪ ಹಿಂದ್ಗಡೆ ಪಾಣಿ ಹೊಡೆದ್ರೈತೆ ಅಂತ ಹೇಳ್ಕೇಸಿಂದ ನಾನು ಮೊದಲಿಗೆ ಒಂದಿಷ್ಟು ಯಾರೇ ಈ ಥರ ಬೇಳೆ ನೀರಲ್ಲಿ ಮತ್ತು ಕುದಿ ಬೆಳೆಯಲಿ ಅಂತಾರಲ್ರಿ ಹಂಗೆ ಹಾಕಿಸಿಂದ ನಾನು ಒಂದು ಸ್ವಲ್ಪ ಖಾರ ಉಪ್ಪು ಇಷ್ಟು ಎಣ್ಣೆ ಹಾಕಿಸಿಂದ ಮತ್ತೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೇಸಿಂದ ತೆಗೆದ್ರಾಯ್ತು ಮತ್ತು ಚಪಾತಿ ಆದ್ಮೇಲೆ ಪಾಣಿ ಕೊಟ್ರೈತೆ ಅಂತ ಹೇಳ್ಕೇಸಿಂದ ಅದಿಷ್ಟು ಖಾರ ಉಪ್ಪು ಹಾಕಿಸಿಂದ ಒಂದು ಸ್ವಲ್ಪ ಕುದಿಲ್ಲ ಅಂತ ಹೇಳ್ಕೇಸಿಂದ ಬಿಟ್ಟಿದ್ದೆ. ಅದಕ್ಕೆ ಒಂದಿಷ್ಟು ಮಸಾಲೆ ಹಾಕಾಕತ್ತಿದ್ರಿ. ಮಸಾಲೆ ಅಂತೂ ಮನ್ಯಾಗ ಕುಟ್ಟಿ ಮಸಾಲೆ ಏನಲ್ಲ, ಆದರೆ ಅಂಗಡಿಯಿಂದೇ ಈ ಥರ ತತ್ತಿ ರೆಸಿಪಿಗಲ್ಲಿ ಮತ್ತು ನಾನ್ ವೆಜ್ ರೆಸಿಪಿಗಲ್ಲಿ ಹಾಕಿರ್ತೇವಲ್ರಿ, ಅದೇ ಥರದ ರೆಸಿಪಿ ಹಾಕೈತೆ. ಮಸಾಲೆ ಹಾಕ್ಬೇಕಾದ್ರಂತೂ ಯಾವುದೂ ಪಲ್ಯಕ್ಕಂತೂ ಹಾಕಂಗಿಲ್ಲ ರೀ. ಏನೋ ಒಂದು ಸ್ವಲ್ಪ ಬೇಳೆ ಸಾಂಬಾರ್ದು ಮಾಡಿರ್ತೀವಲ್ಲ, ಬೇಳೆ ಸಾಂಬಾರಿಗಂತೂ ಹಾಕಿರ್ತೀನಿ. ಅದ್ರಾಗ ಬೇರೆ ಈ ಅಂಗಡ್ಯಾಗ ಮಸಾಲೆ ತಗಂದು ಈ ಮಸಾಲೆ ಖುಲ್ಲ ಮಸಾಲೆ ಇರ್ತದಲ್ರಿ, ಆ ಮಸಾಲೆ ತಂದು ಕೊಟ್ಟಿದ್ರಂತೂ ಮಸಾಲೆ ಚೆಂದಾಗಿರ್ತವೆ. ಆದ್ರೆ ನನಗೆ ಒಂದು ಸ್ವಲ್ಪ ತಂದೆ ಕುಟ್ಬೇಕಾದ್ರೆ ಅಂತೂ ಆಗಲಾಗಿತ್ತು. ಅದಕ್ಕಾಗಿ ನಾನು ಇದೇ ಮಸಾಲೆನೇ ಜಾಸ್ತಿ ಅಂದ್ರೆ ಗರಂ ಮಸಾಲೆ ಯೂಸ್ ಮಾಡ್ತೀನಿ ನಾನು. ಈ ಮಸಾಲೆ ಏನು ಜಾಸ್ತಿ ಹಾಕಂಗಿಲ್ಲ. ಹಿಂಗೆ ಏನೋ ತತ್ತಿ ರೆಸಿಪಿಗೆ ಅದು ಹಾಕೋದಿತ್ತಂದ್ರೆ ಇದು ಅದು ಎರಡೂ ಹಾಕ್ತಿದ್ದೆ. ಅದಕ್ಕೆ ಇವತ್ತು ಅದೇ ಇತ್ತು, ಅದೇ ಹಾಕಾಗತ್ತೆ. ಗೌಡಂದು ಮುಂಜಾನೆ ಚಂದ ಮಾಡತ್ ಬಂದು ಹೋಮ್ವರ್ಕ್ ಮಾಡಿದ್ದಿಲ್ಲತ್ರಿ. ಅದಕ್ಕೆ ಈಗ ಗಡಿ ಬಿಡಿದಾಗ ಟೈಮ್ ಅಂತೂ 9:30ಗೆ ಹೋದಾರ ಶಾಲೆಗೆ. ಟೈಮ್ ಅಂತೂ 9 ಆಗತ್ತಿತ್ತು. ಹೊರಗೆ ಬೇರೆ ಏನೋ ಊಟ ಮಾಡಿದ್ದಿಲ್ಲ. ಅದಕ್ಕೆ ನಾನು ಹೋಮ್ವರ್ಕ್ ಆಗಿಲ್ಲ ಅಂತ ಹೇಳ್ಕೇಸಿಂದ ಮೊದಲಿಗೆ ಜಳಕ ಮಾಡಿ ಊಟ ಮಾಡ್ಲಾರ್ದೇ ಹೋಮ್ವರ್ಕ್ ಮಾಡಾಕತ್ತೀನ್ರಿ. ಹೋಮ್ವರ್ಕ್ ಭಾಳವ ಅಂತ ಹೇಳ್ಕೇಸಿಂದ ಇವಾಗ ಇದಿಷ್ಟು ಚಪಾತಿ ಮಾಡಾಕತ್ತೀರಿ. ಇದಿಷ್ಟು ಚಪಾತಿ ಮಾಡ್ಕೇಸಿಂದ ಹೊರಗೆ ಹೋಗಿ ನಮ್ಮ ಬೋರು ಮಾಡ್ತಾಳೆ. ಇವಾಗ ಹೊಲಕ್ಕೆ ಹೊಂಟಿದ್ದೇವ್ರಿ. ನಮ್ಮ ಬೋರು ನಾನು ಹೊಂಟಿದ್ದೆವು. ಯಾಕಂದ್ರೆ ಮನೆಯಲ್ಲಿಗೆ ದೊಡ್ಡದು ನಾವು ನಾವೀಗ ಹೊಲಕ್ಕೆ ಬಂದೇವ್ರಿ. ಹೊಲಕ್ಕೆ ಬರೋದಾಗಂತೂ ಟೈಮ್ 10 ಆಗಿತ್ತು ರೀ. ಅವರು ಒಂದು ಸ್ವಲ್ಪ ಮುಂಜಾನೆ ಹೊಲಕ್ಕೆ ಬಂದಿರಲ್ರಿ, ಹೊಳ್ಳಿ ಮನೆಗೆ ಬರ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗಿತ್ತು. ಅದಕ್ಕೆ ನಮ್ಮವರು ನಾನು ಬಂದವ್ರಿ ಇವತ್ತು. ನಮ್ಮವರು ಅಂತೂ 4-5 ದಿನ 5-8 ದಿನ ಆಯ್ತು ರೀ ಬಂದು. ಆದ್ರೆ ಹೊಲಕ್ಕಂತೂ ಏನು ಬಂದಿದ್ದಿಲ್ಲ. ಯಾಕಂದ್ರೆ ಇವತ್ತು ಒಂದಿಷ್ಟು ಶೇಂಗಾ ಗಾಯ ಹೊಡೆದಿದ್ರಿ. ಅದ್ರ ನೆಲ ಅಂತೂ ಕೆದರೋದಾಗಿದ್ದಿಲ್ಲ ರೀ ನಮ್ಗೆ. ನೆಲ ಕೆದರ್ಬೇಕಾದ್ರೆ ಅಂತೂ ಭಾಳಷ್ಟು ಲೇಟ್ ಆಗ್ತಿತ್ತು. ಅದ್ರಾಗ ಬೇರೆ ಅದು ಒಂದು ಸ್ವಲ್ಪ ಪಟಕ್ ಅಂತೇಳಿ ಶೇಂಗಾ ತೆಗೆದ ಗೋಧಿ ಹಾಕೋದಿತ್ರಲ್ಲಿ. ಹಾಗಾಗಿ ಇನ್ನು ನೆಲ ಕೆದರ್ಕೋತ ನಿಂದ್ರೆ ಭಾಳಷ್ಟು ಲೇಟ್ ಆಯ್ತು ಅಂತೇಳಿ ಅದ್ರಾಗ ನೀರು ಉಣಿಸ್ಕೇಸಿಂದ ಗೋಧಿ ಬಿತ್ತಬೇಕಂದಿರಿ. ಅದ್ರಾಗ ಮತ್ತು ನೀರು ಉಣಿಸಿ ಬಿತ್ತಬೇಕಾದ್ರೆ ನೆಲ ಅಂತೂ ಆರಂಗಿಲ್ಲ. ಅದಕ್ಕಾಗಿ ಮೇಲೆ ಎಲ್ಲ ಸ್ವಲ್ಪ ಒಂದು ಸಾಲ ನೇಗಿಲ ಮತ್ತು ಗಾಯ ಹೊಡೆದು ಬಿಟ್ಟಿರೋದಕ್ಕೆ ಶೇಂಗಾ ಎಲ್ಲ ಮ್ಯಾಲೆ ಬಿದ್ದುಬಿಟ್ಟಿದ್ವು. ಅದಕ್ಕೆ ನಮ್ಮ ಬೋರು ಹೊಲಕ್ಕೆ ಬಂದಾಡ್ರಿ ಇವತ್ತು ಸ್ವಲ್ಪ ಶೇಂಗಾದ ಗಳೆ ಹೊಡಿತಾರೆ. ಮ್ಯಾಲೆ ಬಿದ್ದಿ ಶೇಂಗಾಗಳು ಆಯ್ತು ಅಂತೇಳಿ ಬಂದಾಳ. ಟೈಮ್ 6:30 ಆಗ್ಯದ್ರಿ. ಇವತ್ತು ಒಂದಿಷ್ಟು ಶೇಂಗಾ ಬೇಕಂತ ಬಂದಿದ್ದೆವು. ಬರಬೇಕಾದ್ರೆ ಹೊತ್ತಾಗಿತ್ತು, ಭಾರ ಆಗಿತ್ತು. ಅದಕ್ಕೆ ಈಗ ಹೊಂಟೇವ್ರಿ ಮನೆಗೆ. ಸ್ಟ್ಯಾಂಡ್ ತರಲಿಲ್ಲ ನೋಡ್ಬೋದು. ಈ ಎತ್ತ ತುಳಿಸಿಲಿಲ್ಲ ಅದಕ್ಕೆ, ಅದು ಸ್ಟ್ಯಾಂಡಿಗೆ ಇದ್ರ ಮೇಲೆ ಇಟ್ಟಿದ್ನಲ್ಲ, ಆ ಶೇಂಗಾ ಚೀಲದ ಮೇಲೆ
ಬಾಕಕ್ಕಿ ಪಟ್ ಪಟ ಮನಿ ಹೊಲ್ಕೋತಾತ್ವಾ. ಹ್ಮ್ ಅಲ್ಲ ಮಾಮ ಹೊಂಟಾನ್ರಿ. ಮನೆಗೆ ಬರ್ಬೇಕಾದ್ರಂತೂ ಟೈಮ್ ಅಂತೂ ಭಾಳಷ್ಟು ಆಗೈತೆ ರೀ. ಎಷ್ಟು 7 ಆಗಿ ಹೋಗಿತ್ತು. ಯಾಕಂದ್ರೆ ಇವತ್ತು ಮನೆಗೆ ಬರ್ಬೇಕಾದ್ರಂತೂ ಹೊಲದಾಗೆ ಲೇಟ್ ಆಗಿತ್ತಲ್ರಿ. ಹಾಗಾಗಿ ಚಂದ ಒಂದು ಸ್ವಲ್ಪ ಎತ್ತುಗಳಿಗೆ ಮೇಯ್ಸೋದಾಗಿದ್ದಿಲ್ಲ ಅಂತ ಅದಕ್ಕೆ ಭಾಳಷ್ಟು ಒಂದು 6-6:30 ತನಕ ಒಂದು ಸ್ವಲ್ಪ ಎತ್ತುಗಳು ಮೇಯ್ಸಿದ್ರು ಅವರು. ಆ ಎತ್ತುಗಳು ಮೇಯ್ಸಿದ ಮೇಲೆ ಮನೆಗೆ ಬರ್ಬೇಕಾದ್ರಂತೂ ಎಷ್ಟು 7:30 ಆಯ್ತು ರೀ. ಆ ವಿಡಿಯೋಸ್ ಅಂತೂ ನನಗೆ ಡೈಲಿ ಅಂತೂ ವಿಡಿಯೋ ಅಪ್ಲೋಡ್ ಮಾಡೋದು ಆಗಲಿಲ್ಲ ರೀ. ಯಾಕಂದ್ರೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ನಾನು. ಅದ್ರಾಗ ಬೇರೆ ಮೊನ್ನೆ ಒಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಎಷ್ಟೇ ಬಡ ಬಡ ಅಡುಗೆ ಮಾಡ್ಕೇಸಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಎಡಿಟ್ ಮಾಡೋದೇ ಆಗಂಗಿಲ್ಲ. ಎಡಿಟ್ ಮಾಡಿಟ್ರೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಲ್ರಿ ನಾನು. ಅದಕ್ಕೆ ಹೊಲ್ದಾಗ ಕೆಲಸ ನಂಕತ್ತ ಕಾಲು ಬಿಡು ಅಂತೇಳಿ ಒಳಗೆ ಒಂದಿನ ವಿಡಿಯೋ ಅಂತೂ ಹಾಕಲಿಲ್ಲ ನಾನು. ಇವಾಗ ನೋಡಿರಿ ಚಪಾತಿ ಭಾಳಷ್ಟು ಇದ್ದವಲ್ಲ ರೀ. ಅದಕ್ಕಾಗಿ ಚಪಾತಿ ಮುಂಜಾನೆ ತಿವಿ ಚಪಾತಿನೇ ಉಂಡಾರ ಅಂತೇಳಿ ಕೇಸಿಂದ ಸಂಜೆಗೆ ಏನು ಮಾಡಲಿಲ್ಲ ನಾನು. ಅವೇ ಚಪಾತಿ ಮತ್ತು ಬೆಲ್ಲ ಹಾಕೇಸಿಂದ ಚಕೋಲಿ ಮಾಡಿದ್ರೆ ನಾನು. ಚಪಾತಿದ ಚಕೋಲಿ ಮತ್ತು ಹಾಲು ಕಾಯಿಸ್ಬಿಟ್ಟಿದ್ದೆ ಅದೇ ಊಟ ಮಾಡಕತ್ತಿದ್ರು. ನಮ್ಮ ಗೌಡಗೆ ಒಂದಿಷ್ಟು ನೆಕ್ಸ್ಟ್ ಸುಸ್ಲಾ ತಿರುವಿ ಕೊಟ್ಟಿದ್ರೆ. ಆದರೆ ಅವನು ಈ ಥರ ಸ್ವೀಟಲ್ಲಿ ಏನು ಹಿಂಗೆ ಇಂಥದ್ದೇನೂ ತಿನ್ನಂಗಿಲ್ಲ ಅವನು. ಅದಕ್ಕೆ